ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜನರು ಒಪ್ಕೋಬೇಕು ಅಂದ್ರೆ ನನ್ ಕೈಯಾರೆ ನಾನೇ ಕೊಡ್ಬೇಕು. ಕುಟುಂಬದ ಕೀರ್ತಿನ ಈ ಕ್ಷಣ ಉಳಿಸ್ಬೇಕಾಗಿರೋದು ನೀನಲ್ಲ, ನಾವು. ನೋಡಿ, ನಾನು ಹೆಸರಿಗೋಸ್ಕರ ಇದನ್ನ ಮಾಡ್ತಾ ಇಲ್ಲ. ನನ್ನಿಂದ ಆಗಿರೋ ತಪ್ಪನ್ನ ನಾನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನೆಷ್ಟೇ ಮಾಡಿದ್ರೂ ಆ ಆಪಾದನೆ ಹೋಗೋದಿಲ್ಲ. ಎಷ್ಟೇ ಮಾತಾಡಿದ್ರೂ ನೀನು ಅರ್ಹಳಾಗಲ್ಲ. ಯಾಕಾಗಲ್ಲ? ಯಾಕಂದ್ರೆ ನೀನು ಹೊರಗಿನವಳು, ಬೇರೆ ಮನೆಯಿಂದ ಬಂದವಳು. ಅತ್ತೆ ಕರಳು ಬಳ್ಳಿನ ಹಂಚ್ಕೊಂಡು ಹುಟ್ಟಿರೋ ಅತ್ತಿಗೆಗೆ ಅರ್ಹತೆ ಇದೆ. ರಕ್ತ ಸಂಬಂಧ ಆಗಿರೋ ಕಾವ್ಯಗೆ ಅರ್ಹತೆ ಇದೆ. ತಾಳಿ ಬಂದ ಇರೋದಕ್ಕೆ ನನಗೂ ಅರ್ಹತೆ ಇದೆ. ತಾಳಿ ಕಟ್ಟಿಸ್ಕೊಂಡಿರೋ ಸೊಸೆಗೆ ಕುಟುಂಬ ಸಂಪ್ರದಾಯನ ಹೋರೋ ಅವಕಾಶ ಇರುತ್ತೆ. ತಾಳಿ ಕಟ್ಟಿಸ್ಕೊಂಡಿರೋ ಸೊಸೆಗೆ ವಂಶದ ಆಚಾರನ ಮುಂದುವರಿಸ್ಕೊಂಡು ಹೋಗೋ ಹಕ್ಕಿರುತ್ತೆ. ಈ ತಾಳಿನೇ ಎಲ್ಲ ಅಧಿಕಾರನೂ ಕೊಡುತ್ತೆ. ನಿನಗೆ ಯಾವ ರೀತಿಲಿ ಬರುತ್ತೆ ಈ ಅರ್ಹತೆ? ನನ್ನ ಹಾಗೆ ನೀನೇನ್ ವೇದವತಿ ಕುಟುಂಬದ ವಾರಸ್ದಾರನ್ ಜೊತೆ ತಾಳಿ ಕಟ್ಟಿಸ್ಕೊಂಡಿಲ್ವಲ್ಲ. ನಾನಾದ್ಮೇಲೆ ಶ್ರೀಕರ್ ಹೆಂಡ್ತಿಗೆ ಆ ಸ್ಥಾನ ಸಿಗೋದು, ನಿನಗಲ್ಲ. ಶ್ರೀಕರ್ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡ್ತಿಗೆ 2ನೇ ಸ್ಥಾನ ಸಿಗುತ್ತೆ, ನಿನಗಲ್ಲ. ಈ ಮಂಗಳಸೂತ್ರ ಅವ್ರ ಕಣ್ಣಿಗೆ ಬಿತ್ತು ಅಂದ್ರೆ ಅನುಮಾನಗಳು ಶುರು ಆಗತ್ತೆ. ಏನು ಕತ್ತಲ್ ಕೈ ಇಟ್ಕೊಂಡು ನೋಡ್ತಿದ್ಯಾ? ನೀನ್ ಕುತ್ಗೆಲ್ ಯಾವ್ದೋ ತಾಳಿರೋ ಹಾಗೆ. ಪಾಪ, ನಮ್ಮ ಮಾತುಗಳಿಗೆ ಎದೆ ನೋವು ಬಂದಿರೋ ಹಾಗಿದ್ಯಮ್ಮ. ಹೇಳ್ಕೊಡು, ಕೊಡು. ಹೊರಗಡೆ ನಾನು ಏನ್ ಹೇಳ್ತೀನೋ ಅದಕ್ಕೆಲ್ಲ ತಲೆ ಆಡಿಸ್ಬೇಕು. ಓವರ್ ಆಕ್ಷನ್ ಮಾಡ್ದೆ ಅಂದ್ರೆ ಜನರ ಕೈಯಲ್ಲಿ ಕಲ್ಲು ಹೊಡಿಸ್ತೀನಿ. ಚಪ್ಪಲಿನ ಬಿಸಾಕ್ತೀವಿ, ತಲೆ ಬೋಳ್ಸಿ ಮೆರವಣಿಗೆ ಮಾಡಿಸ್ತೀವಿ. ನಮ್ ಹಿಂದೆನೆ ಬಂದ್ ಸಾಯಿ ಬಾ. ಅವರು ಅಧಿಕಾರದಿಂದ ತಾಳಿನ ತೋರ್ಸೋದಕ್ಕೆ ಸಾಧ್ಯ ಇದೆ, ಅದಕ್ಕೆ ಹಾಗಂದ್ರು. ನಾನ್ ತೋರ್ಸೋದಕ್ಕಾಗಲ್ವಲ್ಲ, ಅದಕ್ಕೆ ಕೇಳ್ಬೇಕಾಯ್ತು. ಶ್ರೀಕರ್ ಅವ್ರು ಕಟ್ಟಿರೋ ತಾಳಿ ಇದೆ ಅಂತ ಹೇಳ್ಬೇಕು ಅನ್ಕೊಂಡೆ, ತಿಳಿಸ್ಬಿಡೋಣ ಅನ್ಕೊಂಡೆ. ನೀವ್ ಹೇಳಿರೋ ಮಾತುಗಳಿಗೆ ಕಟ್ಟು ಬಿದ್ದು ಮೌನವಾಗಿದ್ಬಿಟ್ಟೇರಿ. ಈಗ್ಲೇ ಹೋಗಿ ಅವರ ವಿಷಯ ನೋಡ್ಕೋತೀನಿ. ಬೇಡ ರೀ, ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶ ನನಗಿದ್ದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ಹಾಗ್ ಮಾಡಿದ್ರೆ ನಿಮ್ ಮಾತನ್ನ ನಾನು ಧಿಕ್ಕರಿಸ್ದೋಳಾಗ್ತಿದ್ದೆ. ಹಾಗೇನೆ ನಮ್ ಕುಟುಂಬದ ಮರ್ಯಾದೆನ ನಾವೇ ಕಮ್ಮಿ ಮಾಡ್ಕೊಂಡವ್ರ ತರ ಆಗ್ತಾ ಇತ್ತು. ಹಾಗಂತ ನಿನಗ್ ಪದೇ ಪದೇ ಅವಮಾನ ಆಗ್ತಿದ್ರೆ ತಡ್ಕೊಳಕ್ ಆಗ್ತಿಲ್ಲ ನನಗೆ. ತಡ್ಕೊಳಕ್ಕಾಗ್ದೇ ಇರೋ ನಾನೇ ತಡಿತಾ ಇದ್ದೀನಿ. ನಿಮ್ ಹೆಂಡತಿಯಾಗಿ ಪ್ರಸಾದನ್ ಮಾಡೋ ಅರ್ಹತೆ ನನಗಿದೆ ಅಂತ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ. ಕಳ್ಳ ಸಂಸಾರ ಮಾಡ್ತಿರೋ ಹಾಗೇನೆ ಪ್ರತಿ ವಿಷಯದಲ್ಲೂ ಕಳ್ಳರ ಹಾಗೆ ಇರಬೇಕು ಅಂತ ಅರ್ಥ ಆಯ್ತು. ಕ್ಷಮಿಸು ಅಂತ ಕೇಳೋದನ್ ಬಿಟ್ರೆ ಏನೂ ಮಾಡೋದಕ್ಕಾಗ್ತಿಲ್ಲ. ವೆರಿ ವೆರಿ ಸಾರಿ. ನಾರಾಯಣ, ಉಳುಮೆ ಶುರು ಆಗಿದೆ, ಎಲ್ರೂ ಹೊಲದತ್ರ ಬಂದ್ಬಿಡಿ. ಹಾ, ಬರ್ತೀವಿ ಯಜಮಾನ್ರೆ. ಹೋಗೋಣ ನಡಿ.
ಅಮ್ಮ, ಅಮ್ಮನವ್ರ ಪ್ರಸಾದನ ಅವನು ಕೊಡಿ. ನಮಸ್ಕಾರ ಮಾಡ್ಕೊಳ್ಳಿ. ಲಾವಣ್ಯ, ಇಲ್ ಬಾಮ್ಮ. ಇವತ್ತು ಈ ಕಾರ್ಯಕ್ರಮ ಶುಭವಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನೀನೇ. ಈ ವರ್ಷ ಬೆಳೆಗಳು ಚೆನ್ನಾಗಿ ಬರಬೇಕು ಅಂತ ನೀನ್ ಕೂಡ ಬೇಡ್ಕೊಳಮ್ಮ. ಅವನಿ, ಇಂತಹ ಅವಮಾನಗಳನ್ನೇ ಸಹಿಸ್ಕೊಳ್ತಾ ಬೇಗ ಮನೆಯಿಂದ ಹೊರಗಡೆ ಹೋಗ್ಬೇಕು. ದೊಡ್ಡ ಗಂಡಾಂತರ ತಪ್ತು. ಬರೋ ವರ್ಷ ಖಂಡಿತ ನನ್ನ ಚಿಕ್ಕ ಸೊಸೆನೆ ನನ್ನ ಜವಾಬ್ದಾರಿನ ತಗೊಳ್ಳೋ ಹಾಗೆ ಮಾಡು ತಾಯಿ. ಯಜಮಾನ್ರೆ, ನೀವು ದೊಡ್ಡ ಮಗ ಅಳಿಯಂದ್ರು ನೇಗಿಲನ್ನ ಹಿಡ್ಕೊಳ್ಳಿ. ಅಮ್ಮ, ನೀವು ಬಿತ್ತನೆನ ಹಿಡ್ಕೊಂಡು ನಿಮ್ಮ ಗಂಡಂದ್ರ ಹಿಂದೆ ನಿಂತ್ಕೊಳ್ಳಿಮ್ಮ. ಮೊದಲು ವೇದವತಿ ಅಮ್ಮನವರು ಬಿತ್ತನೆಯನ್ನ ಚೆಲ್ಲಿದ ಮೇಲೆ ಉಳಿದವರು ಆಮೇಲೆ ಚೆಲ್ಲಬೇಕು. ಮೊದಲು ನೀವಿಬ್ರು ಶುರು ಮಾಡಿ. ಹೋಯ್ ಹೋಯ್. ಈ ವರ್ಷ ಅದ್ಕೆಗೆ ಮೇಲ್ಗೈ ಆಗಿರ್ಬೋದು. ಬರೋ ವರ್ಷದಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಅಮ್ಮನವ್ರ ಪ್ರಸಾದನ ನೀನ್ ಮಾಡೋ ಹಾಗೆ ನೇಗ್ಲನ್ನ ನಾವಿಬ್ರು ಹಿಡಿಯೋ ಹಾಗೆ ಮಾಡ್ತೀನಿ. ಗಂಡಾಂತರಗಳನ್ನ ದಾಟಿ ಕಾರ್ಯಕ್ರಮ ಚೆನ್ನಾಗಾಗ್ತಿರೋದಕ್ಕೆ ಸಂತೋಷ ಆಗ್ತಿದೆ.
ನಾನ್ ನಿಮ್ ಸೊಸೆ ಅಂತ ಗೊತ್ತಾಗ್ದೇ ಇರೋದೇ ಬೇಜಾರಾಗ್ತದೆ. ನಿಮ್ ಚಿಕ್ಕ ಸೊಸೆಯಾಗಿ ನಂಗೆ ಈ ಜನರ ಮುಂದೆ ಗುರುತು ಸಿಕ್ಕಿದ ದಿನ ನಾನ್ ತುಂಬಾ ಸಂತೋಷ ಪಡ್ತೀನಿ. ಎಲ್ಲ ಚೆನ್ನಾಗಿ ನಡೀತು. ಹೋಗ್ಬರ್ತೀವಿ. ಆಯ್ತಮ್ಮ. ಎಲ್ರಿಗೂ ಹೋಗ್ಬರ್ತೀವಿ. ಹೋಗ್ಬರ್ತೀವಮ್ಮ. ಹೋಗ್ಬರ್ತೀವಿ ರಂಗಣ್ಣ. ಆಯ್ತು ಯಜಮಾನ್ರೆ. ಎಲ್ರು ಹುಷಾರಪ್ಪ. ಶ್ರೀಕರ್, ಎಲ್ರು ಕಾರ್ಗಳ ಹತ್ರ ಹೋದ್ರ? ಯಾಕೋ ಹಾಗಿದ್ಯಾ? ನಿಮ್ಮ ಹತ್ರ ತುಂಬಾ ವಿಷಯ ಹೇಳಬೇಕು. ತುಂಬಾ ವಿಷಯಗಳ? ಏನವು? ಸಮಯ ನೋಡಿ ಹೇಳಬೇಕು ಅನ್ಕೊಂಡೆ, ಆದ್ರೆ ಅವನಿಗೆ ನಡೀತಿರೋ ಅನ್ಯಾಯನ ನೋಡ್ಕೊಂಡು ತಡ್ಕೊಳಕ್ಕಾಗದೆ ಹೇಳ್ತಿದ್ದೀನಿ. ಅಮ್ಮ, ಇಷ್ಟು ದಿನ ನಿನ್ನ ಆರೋಗ್ಯನ ದೃಷ್ಟಿಲಿಟ್ಕೊಂಡು ನೋವನ್ನ ನುಂಗ್ಕೊಂಡು ಬಂದೆ. ಶಿವ ಗಂಟ್ಲಲ್ಲಿ ವಿಷ ನಿಟ್ಕೊಂಡ ಹಾಗೆ ನಾನು ಎದೆಲ್ ಬಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಏನು ಹೇಳಿದ್ರು, ನಾನು ಯಾವ ಪರಿಸ್ಥಿತಿಲಿ ಹಾಗೆ ಮಾಡಿದ್ದೀನೋ ನೀವು ಅರ್ಥ ಮಾಡ್ಕೋತೀರೋ ಅನ್ನೋ ನಂಬಿಕೆಯಿಂದ ಹೇಳ್ತಿದ್ದೀನಿ. ಏನೋ ಶ್ರೀಕರ್, ಯಾವತ್ತೂ ಇಲ್ದೇ ಇರೋದು ಈ ರೀತಿಯಾಗಿ ಮಾತಾಡ್ತಿದ್ಯಾ? ಏಯ್, ಮೊದಲು ವಿಷಯ ಏನು ಅಂತ ಹೇಳು. ಪ್ರಸಾದ ತಯಾರು ಮಾಡಿದ್ದು ಅದಕ್ಕೆ ಅಲ್ಲಮ್ಮ, ಅವನಿ. ತಾಳಿ ಕಟ್ಟಿಸ್ಕೊಂಡಿರೋ ಸೊಸೆಗೆ ಆ ಪ್ರಸಾದನ ಅಮ್ಮನವ್ರ ಹತ್ರ ತಗೊಂಡು ಹೋಗೋ ಅರ್ಹತೆ ಇದೆ ಅಂತ ಅವನಿ ಕೈಯಿಂದ ಕಿತ್ಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ದೇ ನಿಜ ಆಗಿದ್ರೆ ಅವನಿಗೆ ಅರ್ಹತೆ ಇದೆ. ಯಾಕೆ ಅಂದ್ರೆ ಅವನಿ ಕುತ್ತಿಗೆಯಲ್ಲಿ ತಾಳಿ ಇದೆ. ತಾಳಿ ಕಟ್ಟಿದ್ದು ಬೇರೆ ಯಾರೂ ಅಲ್ಲ, ನಾನೇ. ಶ್ರೀಕರ್! ಹೌದು ಅಮ್ಮ, ನಿನ್ನ ನಂಬಿಕೆನ ಬಳಸ್ಕೊಂಡು ಅವನಿನ ನಮ್ಮ ಮನೇಲಿ ಇಟ್ಕೊಂಡೆ. ನೀನ್ ಹೇಳ್ತಿರೋದು ಸುಳ್ಳು. ನಾನ್ ನಂಬೋದಿಲ್ಲ, ನಿಜವಾಗ್ಲೂ ನಂಬಲ್ಲ. ಅಮ್ಮ, ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳ್ತೀನಿ ಕೇಳು. ಮಿಲಿಟರಿ ಮುರುಳಿ ಇಲ್ವಾ? ಅದೇನಮ್ಮ, ಚೆನ್ನೈಲಿದಾನಲ್ವಾ ಅವನ್ ತಂಗಿ. ನಡೆದಿದ್ದಮ್ಮ. ಆ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಅಂತ ನನಗೆ ಅರ್ಥನೇ ಆಗ್ಲಿಲ್ಲಮ್ಮ. ನಿನಗೆ ಮೋಸ ಮಾಡಿದ್ದಕ್ಕೆ ನನಗೆ ಕ್ಷಮಿಸಮ್ಮ. ಕ್ಷಮಿಸಲ್ಲ ಕಣೋ, ನಿಜವಾಗ್ಲೂ ಕ್ಷಮಿಸೋದಿಲ್ಲ. ನೀನು ಮಾಡಿರೋದು ಚಿಕ್ಕ ತಪ್ಪಲ್ಲ. ಈ ತಾಯಿ ಎದೆಗೆ ಒದ್ದಿದ್ಯಾ? ಅಮ್ಮ, ಅವನೇ ತುಂಬಾ ಒಳ್ಳೆಯವಳು. ನೀನ್ ನನಗೇನಾದ್ರೂ ಶಿಕ್ಷೆ ಕೊಡು, ಸಹಿಸ್ಕೋತೀನಿ. ಅವನಿಗೆ ಮಾತ್ರ ಅನ್ಯಾಯ ಮಾಡಬೇಡಮ್ಮ. ಅವನಿನ್ ಬೇಡ ಅಂದ್ರೆ ಅವಳು ಬದುಕೋದಿಲ್ಲ. ಅವಳಿಲ್ದೇನೆ ನಾನು ಬದುಕಲ್ಲ. ಚಿಕ್ಕ ಮಗ ದೂರ ಆಗೋದ್ರೆ ಪರವಾಗಿಲ್ಲ ಅನ್ಕೊಂಡ್ರೆ ನೀನು ನಿನ್ನ ಹಠನ ಬಿಡ್ಬೇಡ. ನಿನ್ ಮಗ ಮತ್ತೊಂದ್ ದಾರಿ ಇಲ್ದೆ ಹಾಗ್ ಮಾಡಿದಾನೆ ಅಂತ ನಂಬುದ್ರೆ ಅವನಿನ ಸೊಸೆಯಾಗಿ ಸ್ವೀಕರಿಸು. ನಮ್ ಕುಟುಂಬದ ವಿಷಯ ಅವಳಿಗೇನೂ ಗೊತ್ತಿಲ್ಲಮ್ಮ. ನನ್ನ ಕುರುಡಾಗಿ ನಂಬ್ ಬಂದಿದ್ದಾಳೆ.
ಅವಳಿಗೆ ದ್ರೋಹ ಆದ್ರೆ ಆ ಪಾಪ ನಮ್ದಾಗತ್ತೆ. ಇಲ್ಲ ಅನ್ಬೇಡಮ್ಮ. ನೀನ್ ಹೀಗ್ ಮಾಡ್ತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ವೋ? ಏನ್ ಮಾತಾಡ್ಬೇಕೋ ಅರ್ಥ ಆಗ್ತಿಲ್ಲ. ಅವನಿ, ಅವನಿ ಕೈ ತೆಗಿಯಮ್ಮ. ಇನ್ಮೇಲ್ ನೀನು ಯಾರಿಗೋ ಹೆದರ್ಕೊಂಡು ತಾಳಿ ಬಚ್ಚಿಟ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇನ್ನು ನಿನಗೆ ಅನ್ಯಾಯ ಮಾಡಲ್ಲ ಅವನಿ. ಅದಕ್ಕೆ ಅಮ್ಮ ಅಪ್ಪನಿಗೆ ನಿಜ ಹೇಳಿ ಕಾಲಿಗೆ ಬಿದ್ದೆ. ಎಲ್ಲ ವಿಷಯನೂ ವಿವರವಾಗಿ ಹೇಳದ್ನಮ್ಮ. ತಪ್ಪುಗಳನ್ನೆಲ್ಲ ಹುಡುಕಿದ್ರೆ ಈ ತಾಳಿಗೆ ಅನ್ಯಾಯ ಆಗತ್ತೆ. ನಿನ್ನ ತಪ್ಪಿಲ್ದೇನೆ ನಡೆದಿರೋದಕ್ಕೆ ನಿನಗೆ ಶಿಕ್ಷೆ ಕೊಟ್ರೆ ನನಗೆ ಪಾಪ ಬರುತ್ತೆ. ಅದಕ್ಕೆ ನಿನ್ನ ನನ್ನ ಸೊಸೆಯಾಗಿ ಅಂಗೀಕರಿಸ್ತಿದ್ದೀನಿ. ನಮ್ಮ ವಂಶದ ಬಗ್ಗೆ, ನಮ್ಮ ಕುಟುಂಬದ ಪದ್ಧತಿಗಳ ಬಗ್ಗೆ ಗೊತ್ತಿರೋರು ನಿಮ್ಮ ಮದುವೆ ವಿಷಯದಲ್ಲಿ ಬಾಣ್ಗಳ ತರ ಪ್ರಶ್ನೆಗಳನ್ನ ನಮ್ಮ ಮೇಲೆ ಎರಗ್ತಾರಮ್ಮ. ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ನಾವು ತುಂಬಾ ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ನಾವು ತಯಾರು ಮಾಡ್ಕೋಬೇಕೆ ಹೊರತು ನಮ್ಮ ಮಗ ಪ್ರೀತಿಸಿ ಮದುವೆ ಆಗಿರೋ ಸೊಸೆನ ನಾವು ಕಳ್ಕೊಳ್ಳೋಕೆ ಇಷ್ಟ ಇಲ್ಲಮ್ಮ. ರೂಪದಲ್ಲೂ, ಗುಣದಲ್ಲೂ, ವಿನಯದಲ್ಲೂ, ಎಲ್ಲ ವಿಷಯದಲ್ಲೂ ನಾನು ಕೇಳ್ಕೊಂಡಿರೋ ಹಾಗೆ ಇದೆಯಾ? ನೀನ್ ಹೇಗ್ ದೂರ ಮಾಡ್ತೀನಿ ಹೇಳು? ಆಶೀರ್ವಾದ ಮಾಡಿ ಅತ್ತೆ. ದೀರ್ಘ ಸುಮಂಗಲಿ ಭವ. ನಾನಿವತ್ತು ಊಹಿಸ್ತಾ ಇರೋ ವರನ್ ಪಡ್ಕೊಂಡಿದ್ದೀನಿ. ನನ್ನ ಜೀವನಕ್ಕೆ ಈ ಗುರುತು ಸಾಕು ಅತ್ತೆ. ಇಲ್ ಬಾಮ್ಮ. ನನ್ನ ನಂತರ ಮನೆ ಜವಾಬ್ದಾರಿನ ಹೊರೋ ಅಂತವಳು, ಸಂಪ್ರದಾಯಗಳಿಗೆ ಬೆಲೆ ಕೊಡೋ ಅಂತವಳು, ಆಚಾರಗಳನ್ನ ಗೌರವಿಸೋ ಅಂತವಳು ನೀನೇ ಅಂತ ನಂಬಿದ್ದೀನಿ. ಆ ನಂಬಿಕೆಯಿಂದಾನೆ ಅಮ್ಮನವ್ರ ಸಾಕ್ಷಿಯಾಗಿ ಮೂಗುತಿನ ನಿನಗ್ ಕೊಡ್ತಾ ಇದ್ದೀನಿ.
ಅವನಿ, ಅಮ್ಮ, ನನ್ನ ಚಿಕ್ಕ ಸೊಸೆಗೆ ಆಶೀರ್ವಾದ ಮಾಡಮ್ಮ.